ಹಲೋ ಗೈಸ್, ಎಲ್ಲರಿಗೂ ಆಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಲ್ಯಾಂಡ್ ಲಾರ್ಡ್ ರಾಜ್ ಬಿ ಶೆಟ್ಟಿ, ದುನಿಯಾ ವಿಜಯ್ ಹಾಗೂ ರಚಿತಾರಾಮ್ ಅವರು ನಟಿಸಿರೋ ಈ ಸಿನಿಮಾ ರಿಲೀಸ್ ಆಗಿದೆ. ರಿವ್ಯೂ ಸ್ವಲ್ಪ ಲೇಟ್ ಆಯಿತು, ಆದರೂ ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ದುನಿಯಾ ವಿಜಯ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಡೇ ಬೈ ಡೇ ತುಂಬ ಚೆನ್ನಾಗಿದೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಕೂಡ ಮೊನ್ನೆ ರಿಲೀಸ್ ಆದ 45 ಸಿನಿಮಾಗೂ ಅದರಲ್ಲಿರೋ ಕ್ಯಾರೆಕ್ಟರ್ಗೂ ಇವಾಗ ರಿಲೀಸ್ ಆದ ಲ್ಯಾಂಡ್ ಲಾರ್ಡ್ ಪಾತ್ರಕ್ಕೂ ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಅವ್ರನ್ನ ಒಂದು ಬೇರೆ ಅವತಾರದಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ರಚಿತಾರಾಮ್ ಅವರು ಕೂಡ ಕಲ್ಟ್ ಸಿನಿಮಾಗೂ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾಗೂ ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಶೇಡ್ಸ್, ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಕತೆ ಕಡೆ ಬಂದರೆ ಸೇಮ್ ಕಾಟೇರ ಕಾನ್ಸೆಪ್ಟ್, ಮೇಲ್ಜಾತಿ ಕೀಳ್ ಜಾತಿ, ಬಡವ ಶ್ರೀಮಂತ ರೈತ ಅನ್ನೋದ್ರ ಬಗ್ಗೆನೇ ಓಡುತ್ತೆ. ಇನ್ನು ದುನಿಯಾ ವಿಜಯ್ ಅವರ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಆ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ನ ನೋಡ್ತಾ ಇದ್ದರೆ ಸೇಮ್ ಧನುಷ್ ಅವರ ತಮಿಳ್ ಸಿನಿಮಾ ಅಸುರನ್ ವೈಬ್ಸ್ನೇ ಕೊಡುತ್ತೆ. ಆ್ಯಂಡ್ ಅಪ್ಪ ಮಗಳ ಸೆಂಟಿಮೆಂಟ್ಸ್ ಆ್ಯಂಡ್ ಅವ್ರಿಗೆ ಕೊಟ್ಟಿರೋ ಅಂಥ ಒಂದು ಎಲಿವೇಷನ್ಸ್ ಆ್ಯಂಡ್ ಅವರ ಮಗಳು ಪ್ರೆಸೆಂಟ್ ಮಾಡಿರೋ ರೀತಿ ಎಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾದೊಳಗಡೆ ತುಂಬ ಕ್ಯಾರೆಕ್ಟರ್ಸ್ ಬಂದರೂ ಆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅದ್ರ ಇರೋ ಒಂದು ಮಹತ್ವವನ್ನು ತುಂಬ ಚೆನ್ನಾಗಿಯೇ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇದರ ನೆಗೆಟಿವ್ಸ್ ಕಡೆ ಬರೋ ಆಗಿದ್ರೆ ಪೂರ್ ರೈಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಟೋರಿನ ನೆಕ್ಸ್ಟ್ ಏನಾಗುತ್ತೆ ಅಂತ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಎಲ್ಲೂ ಏನು ಅಷ್ಟು ಸ್ಟ್ರಾಂಗ್ ಗ್ರಿಪ್ ಅಂತ ಹಿಡ್ಕೊಳ್ಳಿಲ್ಲ ಕತೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗೇ ಮೂಡಿ ಬಂತು. ಆ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ನ ಬಿಟ್ಟರೆ ಇನ್ನು ನನಗೆ ಸೆಕೆಂಡ್ ಹಾಫಲ್ಲಿ ಅಷ್ಟೊಂದು ಏನೂ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟ ಆದರೂ ಕೂಡ ಆ ಒಂದು ಕ್ಯಾರೆಕ್ಟರೈಸೇಷನ್, ಆ ಒಂದು ಪ್ರೆಸೆಂಟೇಷನ್ನ ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೂಡ ಅಷ್ಟು ಡ್ರ್ಯಾಗ್ ಮಾಡಿದ್ರು ಅಂತ ಅನ್ನಿಸ್ತು. ಅವರ ಮಗಳ ಕ್ಯಾರೆಕ್ಟರ್, ಅವಲ್ಲೂ ಬರುವಂಥ ಒಂದು ಲವ್ ಸ್ಟೋರಿ ಆ್ಯಂಡ್ ಅದರಿಂದ ಆಗುವಂಥ ಒಂದು ಇಂಪ್ಯಾಕ್ಟ್, ಆ ಕಥೆಯಲ್ಲಾಗುವಂಥ ಒಂದು ಬದಲಾವಣೆ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ನೀವು ಸಿನಿಮಾನ ನೋಡಿಲ್ಲ ಅಂತ ಅಂದರೆ ಹೋಗಿ, ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದಷ್ಟು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.